ಎಲ್ಲರಿಗೂ ನಮಸ್ಕಾರ. ಇಂದು ಜುಲೈ 24 ಗುರುವಾರ, ಭೀಮನ ಅಮಾವಾಸ್ಯೆ ಇದೆ. ಇಂದು ಪತಿಯ ದೀರ್ಘಾಯುಷ್ಯಕ್ಕಾಗಿ ಪೂಜೆ ಮಾಡಬೇಕು. ಇಂದು ಈ ಜ್ಯೋತಿರ್ಭೀಮೇಶ್ವರ ವ್ರತ ಮಾಡುವುದರಿಂದ ಶಿವಪಾರ್ವತಿಯರ ಕೃಪೆಯ ಜೊತೆಗೆ ಶ್ರೀ ಮಹಾಲಕ್ಷ್ಮಿಯ ಕೃಪೆಯು ನಿಮ್ಮದಾಗಿ ಸಂಪಾದನೆ ದ್ವಿಗುಣವಾಗುತ್ತದೆ. ಇಂದು ನೀವು ಈ ಪೂಜೆ ಮಾಡುವುದರಿಂದ ಪತಿಯ ಆಯಸ್ಸು, ಆರೋಗ್ಯ ಗಟ್ಟಿಯಾಗುತ್ತದೆ. ಈ ವರ್ಷ ಭೀಮನ ಅಮಾವಾಸ್ಯೆ ಜುಲೈ 24 ಗುರುವಾರದ ದಿನ ಬಂದಿದೆ. ಈ ಅಮಾವಾಸ್ಯೆ ತಿಥಿಯು ಜುಲೈ 24 ಬೆಳಗಿನ ಜಾವ 2:28 ಆರಂಭವಾಗಿ ಜುಲೈ 25 ಬೆಳಗಿನ ಜಾವ 12:45 ಮುಕ್ತಾಯವಾಗುತ್ತದೆ. ಪತಿಯ ಶ್ರೇಯಸ್ಸಿಗಾಗಿ ಸ್ತ್ರೀಯರು ಈ ವ್ರತ ಮಾಡಬೇಕಾಗುತ್ತದೆ. ಸ್ತ್ರೀಯರು ಈ ವ್ರತಾಚರಣೆ ಮಾಡುವುದರಿಂದ ಗಂಡನಿಗೆ ಅದೃಷ್ಟ, ಆಯಸ್ಸು ಹೆಚ್ಚಾಗಿ ಸಂಸಾರ ಸುಖಮಯವಾಗಿ ಕೂಡಿರುತ್ತದೆ. ಕನ್ಯೆಯರು ಸಹ ಈ ವ್ರತವನ್ನು ಆರಾಧಿಸುವುದರ ಫಲ ಮದುವೆ ಭಾಗ್ಯ ಕೂಡಿಬರುತ್ತದೆ. ಉತ್ತಮ ಗುಣವುಳ್ಳ ಪತಿ ಸಿಗುತ್ತಾನೆ. ಈ ದಿನ ಗೊತ್ತಿದ್ದೂ ಗೊತ್ತಿಲ್ಲದೆ ಮಾಡಿದ ಪಾಪಕರ್ಮಗಳ ಹೊರೆಯನ್ನು ಕಡಿಮೆ ಮಾಡಿಕೊಳ್ಳಲು, ಜನ್ಮಗಳ ಕರ್ಮ ದಾರಿದ್ರ್ಯ ದೂರವಾಗಲು ಶಿವನ ಮುಂದೆ ದೀಪಕ್ಕೆ ಎಳ್ಳೆಣ್ಣೆಯನ್ನು ಹಾಕಿ ದೀಪಾರಾಧನೆ ಮಾಡಬೇಕು. ಈ ರೀತಿ ಮಾಡುವುದರಿಂದ ಅದೃಷ್ಟ ನಿಮಗೆ ಕೂಡಿ ಬರುತ್ತದೆ. ಈ ದಿನ ಒಂದು ಮಣೆಯ ಮೇಲೆ ರಂಗೋಲಿ ಹಾಕಿ ಅರಿಶಿಣ, ಕುಂಕುಮ, ಹೂವುಗಳಿಂದ ಅಲಂಕರಿಸಿ ಆ ರಂಗೋಲಿಗೆ ಪೂಜೆ ಮಾಡಿಕೊಳ್ಳಿ. ನಂತರ ಒಂದು ತಟ್ಟೆಗೆ ಅಕ್ಕಿ ಹಾಕಿ ಅರಿಶಿಣದಿಂದ ಓಂ ಹಾಗೂ ಶ್ರೀಂ ಎಂದು ಬರೆಯಿರಿ. ಅದರ ಮೇಲೆ 2 ವಿಳೆದೆಲೆಗಳನ್ನು ಇಟ್ಟು ಆ 2 ಎಲೆಗಳ ಮೇಲೆ 2 ದೀಪದ ಸ್ತಂಭವನ್ನು ಇಡಬೇಕು. ಈ ದೀಪಗಳು ಶಿವಪಾರ್ವತಿಯರ ಸ್ವರೂಪ. ಈ ದೀಪಗಳಿಗೆ ಅರಿಶಿಣದ ಕೊಂಬನ್ನು ಕಟ್ಟಬೇಕು. ಶಿವಪಾರ್ವತಿಯರ ಫೋಟೋ ಇಟ್ಟು ಹೂವುಗಳಿಂದ ಅಲಂಕರಿಸಿ ಪೂಜೆ ಮಾಡಬೇಕು. ಮೊದಲ ಪೂಜೆ ವಿಘ್ನ ವಿನಾಶಕ ವಿನಾಯಕನಿಗೆ. ಗಣೇಶನ ಚಿಕ್ಕ ವಿಗ್ರಹ ಇಟ್ಟು ಪ್ರಥಮ ಪೂಜೆ ವಿಘ್ನೇಶನಿಗೆ ಸಲ್ಲಿಸಬೇಕು. ಮದುವೆಯಾದ ಸ್ತ್ರೀಯರು ಗೌರಿ ಎಳೆಯನ್ನು ತಯಾರು ಮಾಡಿಕೊಳ್ಳಿ. ಪೂಜೆ ಆದ ನಂತರ ಗಂಡನ ಪಾದ ಪೂಜೆ ಮಾಡಬೇಕು. ಪಾದ ಪೂಜೆಗೆ ಮೊದಲು ಒಂದು ತುಂಬಿದ ಕಳಸವನ್ನು ಇಟ್ಟುಕೊಳ್ಳಿ. ನಂತರ ಗಂಡನಿಂದ ಗೌರಿ ಎಳೆಯನ್ನು ಕೈಗೆ ಕಟ್ಟಿಸಿಕೊಳ್ಳಿ. ಮದುವೆಯಾಗದ ಕನ್ಯೆಯರು ತಾಯಿಯಿಂದ ಗೌರಿ ಎಳೆಯನ್ನು ಕಟ್ಟಿಸಿಕೊಳ್ಳಿ. ದೀಪಗಳಿಗೆ ಶಿವಪಾರ್ವತಿಯರ ಆವಾಹನೆ ಮಾಡಬೇಕು. ಸಂಕಲ್ಪ ಮಾಡಿ ಹೂವು, ಹಣ್ಣು, ದೀಪ ಧೂಪಗಳಿಂದ ಪೂಜೆ ಮಾಡಿ. ಮನೆ ದೇವರಿಗೆ ತುಪ್ಪದ ದೀಪಗಳನ್ನು ಬೆಳಗಿಸಿ. ನಂತರ ಒಂದು ತಟ್ಟೆಯಲ್ಲಿ ಗಂಡನ ಪಾದವನ್ನು ಇರಿಸಿ ತುಂಬಿದ ಕಳಸದ ಚೊಂಬಿನಿಂದ ಪಾದವನ್ನು ತೊಳೆದು ಅರಿಶಿಣ, ಕುಂಕುಮ, ಹೂವುಗಳಿಂದ ಅಲಂಕರಿಸಿ. ನಂತರ ಪೂಜೆಯನ್ನು ಮಾಡಿ. ಆ ನಂತರ ಮಂತ್ರಾಕ್ಷತೆಯಿಂದ ಗಂಡನಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ಸಂಜೆ ಸಮಯಕ್ಕೆ ನೀವು ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನ ದರ್ಶನವನ್ನು ಮಾಡಬೇಕು. ಇದರಿಂದ ಪತಿ ಪತ್ನಿಯರಿಗೆ ಮಾನಸಿಕ ನೆಮ್ಮದಿ, ದೈವಬಲ ಪ್ರಾಪ್ತಿಯಾಗುತ್ತದೆ. ಮಕ್ಕಳಿಗೂ ಗಂಡನಿಗೂ ಆಯಸ್ಸು, ಆರೋಗ್ಯ ಹೆಚ್ಚಾಗಿ ಸಂಪತ್ತು ತುಂಬುತ್ತದೆ. ನನ್ನ ಈ ಮಾಹಿತಿ ಇಷ್ಟವಾದರೆ ತಪ್ಪದೇ ಒಂದು ಲೈಕ್ ಕೊಟ್ಟು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ. ಧನ್ಯವಾದಗಳು.